ಮತ್ತಿನಲ್ಲಿ 3 ಮಕ್ಕಳ ತಾಯಿ ಬರ್ಬರ ಹತ್ಯೆ ಮಾಡಿದ ಘಟನೆ ಗೋಕಾಕ್ ತಾಲೂಕಿನ ಕಣಗಾಂವ್ ಗ್ರಾಮದಲ್ಲಿ ನಡೆದಿದ್ದು, ಚಿಕಿತ್ಸೆ ಫಲಿಸದೆ ಸುಜಾತ ಜಿಲ್ಲಾಸ್ಪತ್ರೆಯಲ್ಲಿ ಭಾನುವಾರ ಮೃತಪಟ್ಟಿದ್ದಾಳೆ. ಉಂಡು ಮಲಗಿದ್ದ ಮೇಲೆ ಮನೆ ಬಾಗಿಲು ಬಡಿದು ಮಲಗಲು ತಂಗಿಯನ್ನ ಕರೆದಿದ್ದ ಈರಯ್ಯಕ್ಕೆ ನಿರಾಕರಿಸಿದ್ದಕ್ಕೆ ಚಾಕು ಇರಿದಿದ್ದಾನೆ. ಅಕ್ಕ ತಂಗಿ ಇಬ್ಬರನ್ನ ಒಂದೇ ಊರಿನ ಅಕ್ಕಪಕ್ಕದ ಮನೆಯವರಿಗೆ ಮದುವೆ ಮಾಡಿಕೊಟ್ಟಿದ್ದ ಪೋಷಕರು. ಅಕ್ಕ ಸುಜಾತ ಮಂಜುನಾಥ್ ಛತ್ರಕೋಟೆ ಕೊಲೆಯಾದ ದುರ್ದೈವಿ ಆಗಿದ್ದಾಳೆ. ತಂಗಿ ಗಂಡ ಬಂಗಾರಪ್ಪ ಈರಯ್ಯನವರ ಕೊಲೆ ಮಾಡಿದ ಆರೋಪಿ. ಕಣಗಾಂವ್ ಗ್ರಾಮದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿದ್ದ ಸುಜಾತ ಮತ್ತು ರುಕ್ಕವ್ವ ಸಹೋದರಿಯರು ನಿನ್ನೆ ರಾತ್ರಿ ಎಲ್ಲರೂ ಮಲಗಿದ್ದ ಮೇಲೆ ಸುಜಾತ ಮನೆಗೆ ಹೋಗಿದ್ದ ಬಂಗಾರಪ್ಪ ಒತ್ತಾಯವಾಗಿ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದ. ಈ ವೇಳೆ ಆಕೆ ಒಪ್ಪದಿದ್ದಾಗ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನ ಮಾಡಿದ್ದಾನೆ. ತಕ್ಷಣವೇ ಗಂಭೀರ ಗಾಯಗೊಂಡ ಸುಜಾತಳನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಎಂದು ಸುಜಾತ ಮೃತಪಟ್ಟಿದ್ದು, ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಹೊಲಕ್ಕೆ ಹೋಗಿನ್ರಿ ಸರ್. ನಾನು ಹೊಲಕ್ಕೆ ಹೋಗಿ ಟ್ರ್ಯಾಕ್ಟರ್ ಹೊಲಕ್ಕೆ ಕಟ್ಟಿಬಿಟ್ಟು ನಾನು ಹೊಲದಾಗ ಕೆಲಸ ಮಾಡತ್ತೀನಿ ಸರ್. ನಾನು ನಾನು 9-9:30 ಮಟ್ಟ ನಾನು ಅಲ್ಲೇ ಹೊಲದಾಗನ ಟ್ರ್ಯಾಕ್ಟರ್ ಮ್ಯಾಗಿದ್ದೆ. ಆಮೇಲೆ ಒಂದು ತಾಸು ನೀರು ಹಸುಗೆ ಬರೋ ಅಂತೇಳಿ ಕರೆಂಟ್ ನೋಡಕ್ಕೆ ನಾನು ಹೋಗ್ಬಿಡೋದು ಸರ್. ಇಟ್ಲ ನನಗೆ ಇವ್ರು ನಮ್ಮ ಮಾಲಕ್ರು ಸರ್, ಅವ್ರು ಏನು ಮಾಡಿದ್ರು ನನಗೆ ನಮ್ಮವ್ರು ಇನ್ನೊಬ್ರು ಬೇರೆದವ್ರಿಗೆ ಫೋನ್ ಹಚ್ಚಿ ಕಸ ಹೇಳ್ರಿ ಹೇಳಂತಲಿ ಅವ ಬಂದು ಹುಡುಗ ನನಗೆ ಹೇಳಂತೇಳಿ ಹೆಣ್ಮಕ್ಳಿಗೆ ಪೆಟ್ಟೈತಿ ಕೈಗೆ ಗೋಕಾಕ್ ಹೋಗೋದಾಗೈತಿ ದವಾಖಾನಿಗೆ ಅಡ್ಡ ಅಂತ ನನಗೆ ಹೇಳಿದನ್ರಿ. ಹಂಗೆ ಅನ್ನತ್ಲಿ ಏನು ಪೆಟ್ಟ ಏನಂತೀರಿ ಅವು ಏನು ಹೇಳಿಲ್ರಿ. ನಮ್ಮ ಮಾಲಕ್ರು ನಮ್ಗೆ ಏನು ಫೋನ್ ಹಚ್ಚಿದ್ರಂತೆ ನಾನು ಹಂಗೆ ಅಡ್ರೆಸ್ ನಾನು ಊರಾಗ ಬರ್ಬೋದು. ನಮ್ಮ ಹೆಣ್ಮಕ್ಳು ಇಲ್ಲ ಯಾರು ಇದ್ ಮನೆ ಇದ್ದಂಗೆ ಆಯ್ತು ಇರಂತಲೇ ನಾವು ಇಲ್ಲಿ ನೋಡ್ರಿ. ಆಮೇಲೆ ಮಾಲಕ್ಳು ಅಂತ ಹೇಳಂತಲಿ ಮಾಲಕ್ಳು ಇಲ್ಲಿ ದವಾಖಾನೆ ಆಗದಾರ ಅಂತಲೇ ಹೋಗಿ ನೋಡ್ತೀನಿ. ಅವಾಗ ಗೊತ್ತಾಗ ಈ ನಮ್ಮ ಮನೆ ಚುಂಚ ಇದನ್ನ ಎಲ್ಲ ಮಾಡಿತ್ತು. ನನ್ನ ಮದುವೆ ಆಗಿ ಒಂದು 6-7 ವರ್ಷ ಆಯ್ತು. ನಾನು 3 ಮಕ್ಕಳು, ಒಬ್ಬ ಗಂಡು ಮಗ 2 ಹೆಣ್ಣು ಮಕ್ಕಳು. ಈಗ ನಿನ್ನೆ ರಾತ್ರಿ ಇವ್ರು ಏಕಾಏಕಿ ಬಂದ್ ಮಾಡಕ ಜಗಳ ಇತ್ತ? ನಮ್ದು ಏನು ಜಗಳ ಇಲ್ಲ, ಕದನೂ ಇಲ್ಲ. ನಾವು ನನ್ನ ಹೆಂಡತಿನ ಕರ್ಕೊಂಡು ಗೋಕಾಕ್ ಆಸ್ಪತ್ರೆಗೆ ಹೋಗುತ್ನಾಗ ನಾನು ಹೆಂಡತಿ ಹೇಳಿದ್ ಒಂದ ಮಾತು ಯಾಕಂದ್ರೆ ನಾನು ಹೆಂಡತಿ ಒಳಗೆ ನನ್ನ ಹೆಂಡತಿ ಇದ್ದಾಗ ಹೊರಗೆ ನಿಂತ ಕರದ್ರಂತ್ರಿ ಸಂದನಿ ಮಾಡಿ ಕರಿ ಅಂತ ಐತ್ಲ. ನನ್ನ ಹೆಂಡತಿ ಯಾರೇ ಅಂತ ಕಳ ತೆಗಿಡ್ದ ಒಳಗ ಹೋಗಿ ಕ್ಯಾಸ್ ಐತ್ಲ. ಆಕಿ ಬಾಯ್ ಹಿಡ್ದ ಇದನ್ನ ಮಾಡಾಕ್ ನೋಡಿದಾರೆ. ಆಗೈತ್ಲ ಆಕಿ ಒಂದಿಟ ಕಸರಾಡ ಅಂತಲೇ ಆಕಿನ ಜಾಂಬೆಲೆ ಹೋದ್ದೆ. ಚೂರಿ ಚುಚ್ಚಿದ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕುಡಿದ ನಶೆಯಲ್ಲಿ ನನ್ನ 2ನೇ ಮಗಳಿಗೆ ಬಂಗಾರಪ್ಪ ಜಂಬಿಯಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಎಂದು ಕೊಲೆಯಾದ ಸುಜಾತ ತಾಯಿ ಮಲ್ಲವ್ವ ಹೇಳಿದ್ರು. ನಿನ್ನೇನ ಮನೆಗೆ ಬಂದ ಮಂಜು ಅವರ ಯಜಮಾನ್ರು ಮಂಜು ಅಂತೇಳಿ ಹಿಂಗ್ ಕರ್ಯಾನ ಅಂದ್ರಿ ಯಾರ್ರಿ ಅಂತೇಳಿ ಹುಡುಗಿ ಕದಾ ತೆಗದ್ ಕೊಡಕ ಜಂಬೇಲಿ ಗುದ್ದಾಕ ಚಾಲು ಮಾಡಿದಂತ್ರಿ. ಹೇಳ್ತ್ರಿ ಅದು ಹುಡುಗಿ ನನಗೆ ಜಂಬೇಲಿ ಗುದ್ರವ ಮತ್ ಎದಿ ಮ್ಯಾಗ ಕುಂತ್ ಕುತ್ತಿಗೆ ಇಚ್ಕೊಂಡ್ ಬಿದ್ದಾಗ ಆಗ ಹುಡುಗಿ ಉಸುಲ್ ಕಟ್ಟಾಗನ ಅಂದ್ರ ಗೊಪ್ಪ ಆತಂತ್ರಿ. ಅವ್ರ ಹಿಂದಾಗಡೆ ಹೊಟ್ಟಿಗೆ ಅದು ಗುದ್ದಿದ ಅದಕ್ಕೆ ಗೊತ್ತಾ ಇಲ್ಲ. ಹಿಂದಾಗಡೆ ಹೊಳ್ಳಿ ಮತ್ತ ಅವ್ರ ಮಾಲಕರ ಸಾವ್ಕಾರ್ಗಳು ಊದೆ ಜೀವ ಅದು ತೆಗದ ಎಲ್ಲಾ ಇದನ್ ಮಾಡಿ ಅವ್ರ ನಮಗ ನಾವು 7 ಪಟ್ಟಿ ಆಗಿದ್ದೀವ್ರಿ. ಅಲ್ಲಿಗೆ ಬಂದ್ ಗಾಡಿ ತಗೊಂಬಂದ್ ನಮ್ಗೆ ಕರ್ಕೊಂಡ್ ಬಂದ. ಭಾನುವಾರ ಬೆಳಗಾವಿಯ ಜಿಲ್ಲಾಸ್ಪತ್ರೆಯ ಬಳಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ರು. ಗೋಕಾಕ್ ತಾಲೂಕಿನ ಮಾಡಮನಗೇರಿ ಗ್ರಾಮದ ಅಕ್ಕಪಕ್ಕದ ಮನೆಗೆ ನನ್ನ 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದೆ. ಕುಡಿದ ನಶೆಯಲ್ಲಿ 2ನೇ ಮಗಳಿಗೆ ಬಂಗಾರಪ್ಪ ಕೊಲೆ ಮಾಡಿದ್ದಾನೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.